ದರಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ಇರುವಂತಹ ಗೋಶಾಲೆಯೊಂದು ಶುಚಿಭೂತವಾಗಿ ಸ್ವಚ್ಛವಾಗಿ ಇರುವ ಈ ಗೋಶಾಲೆಗೆ ದಿನ ಬೆಳಕಾದರೂ ಶ್ರೀಗಳು ಗೋಮಾತೆಯ ಕಾರ್ಯಗಳನ್ನು ಮುಗಿಸಿ ಅವುಗಳಿಗೆ ಹೊಟ್ಟು ಮೇವು ಹಾಕಿ ಸಗಣಿಯನ್ನು ಬಳಿದು ಅವುಗಳಿಗೆ ಎಲ್ಲ ತರಹದ ಸೇವೆಯನ್ನು ಮಾಡಿ ತಮ್ಮ ಕೆಲಸ ಕಾರ್ಯಗಳಿಗೆ ಕೈಗೂಡಿಸುತ್ತಾರೆ. ಶ್ರೀಗಳು ಗೋವು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಾರೆ. ಗೋವುಗಳೆಂದರೆ ಶ್ರೀಗಳಿಗೆ ಪ್ರಾಣ. ಅವುಗಳ ಜೊತೆ ಒಂದು ನಿಮಿಷ ಕೂಡ ಇರಲ್ಲ ಅಂದರೆ ಅವರು ಊಟ ಕೂಡ ಮಾಡಲ್ಲ ಅಂತೆ. ಯಾಕೆ ಇವರು ಅಷ್ಟೊಂದು ಗೋಮಾತೆಯನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಎಂದು ಇವತ್ತಿಗೂ ಯಾರಿಗೂ ತಿಳಿದಿಲ್ಲ. ಮಹೇಶ್ ಹುಬ್ಬಳ್ಳಿ ಅವರು ಮಾತನಾಡಿ ಹೇಳಿದರು. ಶ್ರೀಗಳು ಗೋಮಾತೆ ಅಂದರೆ ಜೀವಾನೇ ಬಿಟ್ಟು ಬಿಡ್ತಾರೆ. ಅಂತಹ ಶ್ರೀಗಳು 100ಕ್ಕೆ ಒಬ್ಬರು. ಯಾಕೆಂದರೆ ಅವುಗಳಲ್ಲಿ ನಾವು ಕಂಡ ಕನಸುಗಳು ಸಾಕಷ್ಟು ಇವೆ. ಅವರು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕೆ ಎಂಬ ಸತ್ಯ ನಮಗೆ ತಿಳಿದಿದೆ ಎಂದು ಹೇಳಿದರು. ಹೊರಗಡೆ ವಿಚಾರಿಸಿದಾಗ ಸತ್ಯಕತೆ ಗೊತ್ತಾಯಿತು. ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಂದರೆ ಕೆಲವು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಶ್ರೀಗಳು ಏನೇ ಬಂದರೂ ನಾನು ನಿಭಾಯಿಸುತ್ತೇನೆ ಎಂದು ಪ್ರಮಾಣವನ್ನು ಸ್ವೀಕರಿಸಿದರು. ಸ್ವಂತ ಖರ್ಚಿನಲ್ಲಿಯೇ ಬೇರೆ ಬೇರೆ ಕಡೆಯಿಂದ ಹೊಟ್ಟು ಮೇವುಗಳನ್ನು ತರಿಸಿ ಸ್ಟಾಕ್ ಮಾಡಿಕೊಂಡಿದ್ದಾರೆ. ನಮ್ಮ ಯಲಬುರ್ಗಾದಲ್ಲಿ ಇಂತಹ ಸ್ವಾಮೀಜಿಗಳು ಇದ್ದಾರಾ ಅಂತ ಶಾಕ್ ಆಯಿತು. ಸ್ವಾಮೀಜಿಗಳಿಗೆ ಗೋಮಾತೆ ಎಂದರೆ ಪಂಚಪ್ರಾಣ. ಆದರೆ ತಮ್ಮ ಸ್ವಂತ ಖರ್ಚಿನಲ್ಲಿ ನಿಭಾಯಿಸುತ್ತಿರುವ ಗೋಶಾಲೆಯನ್ನು ತಮ್ಮ ಮಕ್ಕಳೆಂದು ಪರಿಗಣಿಸಿದ್ದಾರೆ. ಇದಕ್ಕಿಂತ ಬೇರೆ ಸಾಕ್ಷಿ ಬೇರೇನು ಬೇಕು? ಸಾವಿರಾರು ಹಸುಗಳನ್ನು ಸ್ವಂತ ಮಕ್ಕಳನ್ನಾಗಿ ನೋಡಿಕೊಳ್ಳುತ್ತಿರುವಂತಹ ಶ್ರೀಗಳು. ಈ ಶ್ರೀಗಳು ಆ ಗೋವಿನ ಮರಿಯನ್ನು ಎತ್ತಿ ಆಡಿಸುತ್ತಿರುವ ದೃಶ್ಯ ನೋಡಿದರೆ ಆಶ್ಚರ್ಯ ಆಗುತ್ತೆ. ಬೇರೆ ಕಡೆಯೆಲ್ಲ ನೋಡಿರುವಂತೆ ಶ್ರೀಗಳು ನಮ್ಮಲ್ಲಿಯೇ ನಾವೇ ಗೋಮಾತೆಯ ಸಗಣಿಯಿಂದ 5 ಎಕರೆ ಜಮೀನಿಗೆ ಗೊಬ್ಬರ, ಅದರಲ್ಲೇ ಬೆಳೆತಕ್ಕಂತಹ ಬೆಳೆಯನ್ನು ಗೋಮಾತೆಯ ಸಲುವಾಗಿ ಬೆಳೆಸಿ ಅದನ್ನು ಗೋವಿಗೆ ತಿನ್ನಲು ಹಾಕುತ್ತಾರೆ. ಗೋಶಾಲೆ ಬೆಳೆಯಲು ಹರಸಾಹಸ ಶ್ರೀಗಳಿಂದ. ಯಲಬುರ್ಗಾ ಪಟ್ಟಣದ ಸಾರ್ವಜನಿಕರಿಂದ ಬಂದ ಮಾಹಿತಿ. ಸ್ವಾಮೀಜಿ ಅಂದರೆ ಗೋಶಾಲೆ, ಗೋಶಾಲೆ ಅಂದರೆ ಸ್ವಾಮೀಜಿ ಎಂಬ ಪದಗಳು ಉಕ್ಕಿ ಬರುತ್ತಿವೆ. ವರದಿ ಕಳಕೇಶ್ ಬೇವಿನಗಿಡ, ಗದಗ್ ವಾಣಿ ನ್ಯೂಸ್ ಕನ್ನಡ, ಯಲಬುರ್ಗಾ.